SS Beautician and Makeover Training Center. ಹಾಯ್, ಬ್ಲೀಚ್ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೇನೋ ಅಂತ ತುಂಬ ಜನ ಭಯ ಪಡ್ಕೊಂಡಿದ್ದಾರೆ. ಬ್ಲೀಚ್ ಯೂಸ್ ಮಾಡೋದ್ರಿಂದ ಯಾರಿಗೂ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ಏನಂತಂದರೆ, ಯಾರಿಗೆಲ್ಲ ತುಂಬ ಪಿಂಪಲ್ಸ್ ಇದೆ ಅಂಥವರು ಬ್ಲೀಚ್ ಯೂಸ್ ಮಾಡಬೇಡಿ. 20 ಏಜ್ ಒಳಗಡೆ ಇರೋರು ಕೂಡ ಬ್ಲೀಚ್ ಯೂಸ್ ಮಾಡಬೇಡಿ, ಯಾಕಂದರೆ ಸ್ಕಿನ್ನು ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಂಥವರೆಲ್ಲ ಬ್ಲೀಚ್ ಯೂಸ್ ಮಾಡಬೇಡಿ. ಇನ್ನು ಎಲ್ಲರೂ ಬ್ಲೀಚ್ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಪಿಂಪಲ್ಸಿನ ಕಲೆ ಇರುತ್ತೆ ಅವರು ಯೂಸ್ ಮಾಡ್ಬೋದು ಬ್ಲೀಚ್ನ. ಮತ್ತು ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇರುತ್ತೆ ಅವರು ಯೂಸ್ ಮಾಡ್ಬೋದು. ಸ್ಕಿನ್ನು ಟ್ಯಾನ್ ಯಾರಿಗೆಲ್ಲ ಆಗಿರುತ್ತೆ ಅವರು ಕೂಡ ಬ್ಲೀಚ್ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನಂತಂದರೆ, ತುಂಬ ಡ್ರೈ ಸ್ಕಿನ್ ಯಾರಿಗಿರುತ್ತೆ ಅಂಥವ್ರೇನು ಬ್ಲೀಚ್ ಯೂಸ್ ಮಾಡಬೇಡಿ. ಮತ್ತು ಆಯಿಲ್ ಸ್ಕಿನ್ ಇರೋರು ಬ್ಲೀಚ್ನ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ನೆಕ್ಸ್ಟ್ ಏನಂತಂದರೆ, ನಿಮಗೆ ಈ ಕಲೆಗಳನ್ನ ತೆಗಿಯೋದು ಬ್ಲೀಚೇನೆ, ಏನು ಸೈಡ್ ಎಫೆಕ್ಟ್ ಆಗಲ್ಲ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಬ್ಲೀಚ್ ಹಾಕಿದ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ, ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ, ಮತ್ತು ನೆಕ್ಸ್ಟ್ ಬ್ಲೀಚ್ ಒಂದು 20 ಡೇಸ್ ಎಲ್ಲ ಆದಮೇಲೆ ಬ್ಲ್ಯಾಕ್ ಆಗುತ್ತೆ. ಆ ಥರ ಏನೂ ಆಗಲ್ಲ. ನೀವು ಮತ್ತು ಏನಂತಂದರೆ, ಇದನ್ನು 10 ಡೇಸ್ಗೆ 15 ಡೇಸ್ಗೆ ಎಲ್ಲ ಯೂಸ್ ಮಾಡಬೇಡಿ. ಎವ್ರಿ ಮಂತ್ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ನೀವು ಯಾವಾಗಲೂ. ಮತ್ತು ಈಗ ಏನಾದರೂ ಒಂದು ಫಂಕ್ಷನ್ಗೆ ಹೋಗ್ತೀರಾ 15 ಡೇಸಿಗೆ ಒನ್ಸು, ಆ ಥರ ಏನು ಯೂಸ್ ಮಾಡಬಾರ್ದು. ಆವಾಗ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಅಂದರೆ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಬ್ಲೀಚ್ನ ಸ್ಕಿನ್ಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು. ಇದು ಅಸ್ಟ್ರಾಬೆರಿ ಕಂಪ್ನಿಯವ್ರದ್ದು ಫ್ರೂಟ್, ಇದು ಕ್ರೀಮ್, ಇದು ಅಷ್ಟೇ ಆ್ಯಕ್ಟಿವೇಟರ್ ಪೌಡರು. ಸೊ ಇವೆರಡೂ ಒಟ್ಟಿಗೆ ಇರುತ್ತೆ, ಈ ಥರ ಬಾಕ್ಸಲ್ಲಿ ಇರುತ್ತೆ ನಿಮಗೆ. ನೋಡಿ, ಆ್ಯಕ್ಟಿವೇಟರ್ ಪೌಡರು ಇಷ್ಟು ಸಾಕು, ಕ್ರೀಮ್ ಇಷ್ಟು ಸಾಕು. ಫೇಸಿಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ತೋರಿ. ಸೊ ಈ ಥರ ಒಂದು ಬ್ಯಾಂಡ್ ಹಾಕಬೇಕಾಗುತ್ತೆ. ನೆಕ್ಸ್ಟು ಕ್ಲೆನ್ಸಿಂಗ್ ಮಿಲ್ಕ್ ಮಾಡ್ಕೋಬೇಕು. ಇದು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ಕ್ಲೆನ್ಸಿಂಗ್ ಮಿಲ್ಕು ಫಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಬ್ಲೀಚ್ ಯೂಸ್ ಮಾಡಬೇಕಾಗುತ್ತೆ. ವೆಟ್ ಕ್ಲಾತ್ ತಗೊಂಡು ಕ್ಲೀನಾಗಿ ಒರೆಸ್ಬೇಕಿದೆ ಇವಾಗ. ನೋಡಿ, ಇವೆರಡು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಣ್ಣಿಗೆಲ್ಲ ಅಪ್ಲೈ ಮಾಡಬೇಡಿ. ಬ್ರಷ್ ಕೂಡ ಯೂಸ್ ಮಾಡ್ಬೋದು, ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಬೋದು ಈ ಥರ. ಐಬ್ರೋಗೆಲ್ಲ ಹಚ್ಚಬಾರ್ದು, ಮತ್ತು ಕಣ್ಣತ್ರನೂ ಹಚ್ಚಬೇಡಿ. ಇದು 20 ಮಿನಿಟ್ಸು ಡ್ರೈ ಆಗಕ್ಕೆ ಬಿಡಿ. 20 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಟ್ ವಾಟರ್ ಯೂಸ್ ಮಾಡಬೇಡಿ. ಮತ್ತು ನೆಕ್ಸ್ಟ್ ಡೇ 1 ಡೇ ಆಗೋ ತನಕ ಯಾವುದೇ ರೀತಿ ಕ್ರೀಮ್ ಏನು ಯೂಸ್ ಮಾಡಬಾರ್ದು ನೀವು. ಸೊ ನೆಕ್ಸ್ಟ್ ಡೇ ನೀವು ಕ್ರೀಮ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಬ್ಲೀಚ್ ಯೂಸ್ ಮಾಡಿದ್ರೆ. ಸ್ವಲ್ಪ ಜನ ತುಂಬ ಭಯ ಪಡ್ಕೊತಾರೆ ಬ್ಲೀಚ್ ಯೂಸ್ ಮಾಡಿದ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ. ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಮಂತ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡಬೇಕು, 20 ಡೇಸಿಗೆಲ್ಲ ನೀವು ಯೂಸ್ ಮಾಡಬಾರ್ದು. 20 ಮಿನಿಟ್ಸ್ ಆಗಿದೆ. ಇವಾಗ ವೆಟ್ ಕ್ಲಾತ್ ತೊಗೊಂಡು ಕ್ಲೀನಾಗಿ ಒರೆಸ್ಬೇಕಾಗುತ್ತೆ. ಇದು ಯಾವುದೇ ರೀತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಡಿ ಬ್ಲೀಚ್ ಆದಮೇಲೆ. ಮತ್ತು ಹಾಟ್ ವಾಟರ್ ಏನು ಯೂಸ್ ಮಾಡಬೇಡಿ ಇವತ್ತೊಂದಿನ. ಸೋಪು ಕೂಡ ಯೂಸ್ ಮಾಡಬಾರ್ದು.
ನಾರ್ಮಲ್ ಟಿಶ್ಯೂ ತೊಗೊಂಡು ಇಷ್ಟೇ ಒರೆಸ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಾಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.